ಹಲೋ ಎವ್ರಿವನ್, ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಲಂಚ್ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನಿವತ್ತು ಬೆಂಡೆಕಾಯಿ ಪಲ್ಯ, ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೆಂಡೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಬೆಂಡೆಕಾಯಿನೆಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಒಂದೊಂದು ಥರ ಕಟ್ ಮಾಡ್ಕೊತಾರೆ. ಒಬ್ಬೊಬ್ರಿಗೆ ಉದ್ದ ಇಷ್ಟ ಆಗುತ್ತೆ, ಒಬ್ಬೊಬ್ರು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊತಾರೆ. ನನಗೆ ಮೀಡಿಯಮ್ ಸೈಜಲ್ಲಿ ಇಷ್ಟ. ಸೊ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿಕೊಂಡು ನಾನು ಡೈರೆಕ್ಟ್ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಅದರಲ್ಲೇ ಫ್ರೈ ಮಾಡೋದ್ರಿಂದ ನಾನೆಲ್ಲ ಡೈರೆಕ್ಟು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ನಾನು ಈ ಬೆಂಡೆಕಾಯಿಗಳನ್ನೆಲ್ಲ ಆಗಲೇ ತೊಳೆದು ಹಾರಕ್ಕಿಟ್ಟಿದ್ದೆ. ಅದು ನೀರಿನ ಅಂಶ ಇದ್ದರೆ ಲೋಳೆ ಜಾಸ್ತಿ ಬಿಡುತ್ತೆ ಅಂತಾರೆ. ಸೊ ಅದಕ್ಕೆ ನಾನು ಆಗಲೇ ತೊಳೆದ್ಬಿಟ್ಟು ಹಾರಕ್ಕಿಟ್ಟಿದ್ದೀನಿ. ಆದ್ದರಿಂದ ನಾನು ಡೈರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಅದೆಲ್ಲ ನೀರೆಲ್ಲ ತ್ಯಾವ ಎಲ್ಲ ಡ್ರೈ ಆದಮೇಲೆ ಆಮೇಲೆ ಕಟ್ ಮಾಡ್ಕೊತಾ ಇರೋದು ನಾನು. ಈಗ ನೀರಿನ ಅಂಶ ಇದ್ದರೆ ಅದು ಫುಲ್ಲು ಲೋಳೆ ಜಾಸ್ತಿ ಬಿಟ್ಕೊಡುತ್ತಂತೆ, ನಮ್ಮಮ್ಮ ಹೇಳ್ತಿದ್ರು. ಆಗ ಅದನ್ನು ನಾನು ಈ ಥರ ತೊಳೆದ್ಬಿಟ್ಟು ಹಾರಕ್ಕಿಟ್ಬಿಟ್ಟು ಆಮೇಲೆ ಮಾಡ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬೆಂಡೆಕಾಯಿ ಪಲ್ಯನ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ನಾನು ಯಾವಾಗಲೂ ಯೂಶ್ವಲಾಗಿ ಈ ಥರನೇ ಮಾಡೋದು. ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರೋ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಯೂಶ್ವಲಾಗಿ ಇದೇ ಥರನೇ ಮಾಡೋದು. ಜಾಸ್ತಿ ಮಾಡಬೇಕು ಅಂದರೆ ಇದೇ ಥರನೇ ಮಾಡೋದು. ನನಗೆ ಇದೇ ಥರನೇ ಇಷ್ಟ. ನೀರು ಹಾಕ್ತೀರಾ ಮಾಡೋದು ಇದು. ಬೇರೆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಅದರಲ್ಲೇ ಬೇಯಿಸ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಡ್ರಾಪು ನೀರು ಹಾಕಲ್ಲ ಇದಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಬೇರೆ ಥರ ಮಾಡೋರು ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ಇದಕ್ಕೆ 2 ಟೊಮೆಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಇದೆ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಬೋದು ಟೊಮೆಟೊ ಈರುಳ್ಳಿನ. ಹುಳಿ ಬಿದ್ದಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಪಲ್ಯ. ಲೋಳೆ ಕಮ್ಮಿ ಆಗುತ್ತೆ. ಹುಳಿ ಬಿದ್ದಷ್ಟು ಆ ಬೆಂಡೆಕಾಯಿ ಪಲ್ಯಕ್ಕೆ ಲೋಳೆ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೊಮೆಟೊ ಜಾಸ್ತಿ ಬೇಕಿದ್ದಕ್ಕೆ. ಹಾಗೆ ಈರುಳ್ಳಿ ಒಂದು ಹಾಕ್ಕೊತೀನಿ ಸಾಕು. ಸ್ವಲ್ಪನೇ ಇದೆ ಬೆಂಡೆಕಾಯಿ, ಅದಕ್ಕೋಸ್ಕರ ಒಂದೇ ಈರುಳ್ಳಿ ಹಾಕ್ಕೊತೀನಿ ನಾನು. ಎಲ್ಲ ಚಿಪ್ಪೆಲ್ಲ ತೆಗೆದುಬಿಟ್ಟು ಅಲ್ಲಿ ಮಧ್ಯದಲ್ಲಿರುತ್ತಲ್ಲ ಅದನ್ನು ತೆಗೆದುಬಿಡ್ತೀನಿ. ಯೂಶ್ವಲಾಗಿ ಎಲ್ಲರೂ ತೆಗಿತಾರೆ ಅಂದ್ಕೊಂಡಿದ್ದೀನಿ. ಅದು ಒಳ್ಳೆಯದಲ್ಲ ಅಂತ ತಿನ್ನೋದು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಾನಿವಾಗ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ಟೊಮೆಟೊ ಎಲ್ಲ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊತೀನಿ. ಬೇಗ ಬೇಯುತ್ತೆ. ನನಗೆ ಟೊಮೆಟೊ ಸಿಕ್ಕಿರ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಎಲ್ಲನೂ. ಈರುಳ್ಳಿನೂ ಅಷ್ಟೇ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಬಿಡ್ಬೇಕು ಫಸ್ಟ್ಗೆ. ಯಾಕಂದರೆ ಆ ಲೋಳೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಪಲ್ಯದಲ್ಲಿ ಲೋಳೆ ಇರಲ್ಲ. ಅದಕ್ಕೋಸ್ಕರ ಫಸ್ಟ್ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಆ ಲೋಳೆ ಫುಲ್ ಕಂಪ್ಲೀಟಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಎಣ್ಣೆ ಹಾಕೋದು ಯಾಕಂದರೆ ತಳ ಹಿಡಿಯಲ್ಲ ಮೇಯ್ನಾಗಿ. ಇಲ್ಲಾಂದರೆ ಆ ಬೆಂಡೆಕಾಯಿ ಜಾಸ್ತಿ ತಳ ಹಿಡಿಯುತ್ತೆ. ಅದು ಹಿಡಿಯೋದು ಅಂಟು ಬರೋದ್ರಿಂದ, ಅದರಲ್ಲಿ ಲೋಳೆ ಬರೋದ್ರಿಂದ ಜಾಸ್ತಿ ತಳ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಜಾಸ್ತಿನೂ ಎಣ್ಣೆ ಹಾಕಬಾರ್ದು. ಅದು ಫುಲ್ಲು ಎಣ್ಣೆ ಥರನೇ ಇರುತ್ತೆ ಪಲ್ಯ ಎಲ್ಲ. ತಿರುಗಿ ಆಮೇಲೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಲೋಳೆ ಏನಿರುತ್ತೋ ಫುಲ್ ಕಂಪ್ಲೀಟಾಗಿ ಇಲ್ಲೇ ಹೋಗ್ಬೇಕದು. ಅದು ಕ್ಲಿಯರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯದಲ್ಲಿ ಲೋಳೆ ಥರ ಬರಲ್ಲ. ಇಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಪಲ್ಯದಲ್ಲಿ ಲೋಳೆ ಥರ ಇರುತ್ತೆ. ಒಬ್ಬೊಬ್ಬರು ಟೊಮೆಟೊನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾರೆ. ಯಾಕಂದರೆ ಹುಳಿ ಫಸ್ಟಿಗೆ ಬಿದ್ದರೆ ಲೋಳೆ ಕಂಪ್ಲೀಟಾಗಿ ಹೋಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡೇ ಫ್ರೈ ಮಾಡ್ತಾರೆ. ನಾನು ಆ ಥರ ಮಾಡಲ್ಲ.
ಕೆಲವೊಬ್ಬೊಬ್ಬರು ಮಾಡ್ತಾರೆ ಆ ಥರ. ನಾನು ಇದೇ ಥರನೇ ಮಾಡೋದು. ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ನಾನು ಟೊಮೆಟೊ ಹಾಕ್ಕೊಳ್ಳೋದು. ಇದನ್ನು ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ ಜಾಸ್ತಿ. ಅದನ್ನು ತಿರುವುದಿರ ಏನಾದರೂ ಬಿಟ್ಟರೆ ಅಕಸ್ಮಾತಾಗಿ ಫುಲ್ ತಳ ಹಿಡಿದು ಬಿಡುತ್ತೆ. ನೋಡಿ ಈ ಥರ ಲೋಳೆ ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕು. ಆ ಲೋಳೆ ಎಲ್ಲನೂ ಮೆತ್ಕೊಂಡ್ಬಿಡುತ್ತೆ ಬಾಣಲಿಗೆನೇ ಎಲ್ಲ, ಬಾಣಲಿಗೆ ಸೌಟ್ಗೆ ಎಲ್ಲ. ಅದಕ್ಕೆ ಕ್ಲಿಯರಾಗಿ ಕಂಪ್ಲೀಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಫುಲ್ ಇವಾಗ ಲೋಳೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಒಂಚೂರು ಲೋಳೆ ಇಲ್ಲ, ಆ ಥರ ಕ್ಲಿಯರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಇದನ್ನು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಇವಾಗ ನಾನು ಒಗ್ಗರಣೆ ಹಾಕ್ಕೊತೀನಿ. ಇವಾಗ ಏನು ನಾನು ಫ್ರೈ ಮಾಡ್ಕೊಂಡಲ್ಲ ಅದೇ ಬಾಣಲೆಯಲ್ಲಿ ನಾನು ಒಗ್ಗರಣೆ ಹಾಕ್ಕೊತೀನಿ. ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದೆಲ್ಲ ತಳೆ ಎಳ್ದಿರೋದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಬಾಣಲೆ ಇಟ್ಬಿಟ್ಟು ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ನೋಡ್ಕೊಂಡು ಹಾಕ್ಕೊಬೇಕು ಎಣ್ಣೆನ, ಜಾಸ್ತಿ ಬೇಕಾಗಲ್ಲ. ಪಲ್ಲಿಗೆ ನಾವು ಬೆಂಡೆಕಾಯಿ ಹುರಿಯೋದಕ್ಕೂ ಆಯಿಲ್ ಹಾಕ್ಕೊಂಡಿರ್ತೀವಿ. ಇವಾಗ ನೋಡಿಕೊಂಡು ನಾವು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಯಿಲ್ನ. ಇಲ್ಲಾಂದರೆ ಫುಲ್ ಆಯಿಲಿ ಥರನೇ ಇರುತ್ತೆ ಅದು ಪಲ್ಯ ಎಲ್ಲನೂ, ತಿನ್ನೋಕ್ಕಾಗಲ್ಲ, ಒಂಥರ ಹೆಟ್ಟು ಹೊಡಿಯುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು ಆಯಿಲ್ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಸಿಟ್ಲಿದ ಮೇಲೆ ಚೆನ್ನಾಗಿ ಆಮೇಲೆ ಒಂದೆರಡು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಆಪ್ಷನಲ್ಲು, ಬೇಕಾದವರು ಹಾಕ್ಕೊಬೋದು, ಬೇಡದಿದ್ದವರು ಸ್ಕಿಪ್ ಮಾಡ್ಬೋದು. ಅದನ್ನು ನಮಗೆ ಅದರಲ್ಲಿ ಸ್ವಲ್ಪ ಸಿಕ್ಕಿ ಚೆನ್ನಾಗಿರುತ್ತೆ ಅನಿಸುತ್ತೆ, ಕ್ರಿಸ್ಪಿಯಾಗಿರುತ್ತೆ ಅದೊಂಥರ. ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು, ಅದು ಬೇಕೇ ಬೇಕು ಅಂತೇನಿಲ್ಲ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಆನಿಯನ್ ಹಾಕ್ಕೊಂಡಿದ್ದೀನಿ. ಈಗ ಆನಿಯನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಫುಲ್ ಫ್ರೈ ಆಗಬಾರ್ದು, ಸ್ವಲ್ಪ ಸಾಫ್ಟ್ ಆದರೆ ಸಾಕದು. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ಅಂಥವ್ರಿಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಟೊಮೆಟೊನೂ ಅಷ್ಟೇ ಸಾಫ್ಟಾಗಿ ಬೇಯಬೇಕು ಚೆನ್ನಾಗಿ, ಅದು ಹುಳಿ ಅಂಶ ಎಲ್ಲ ಬಿಟ್ಕೊಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಬೇಕು ಟೊಮೆಟೊನ. ನಾನು ಈರುಳ್ಳಿ ಟೊಮೆಟೊ ಬೇಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹಾಕಿದಾಗ ಅವಾಗ ಬೇಕಾದ್ರೆ ಉಪ್ಪು ಹಾಕ್ಕೊಬೋದು. ಇವಾಗ ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಬೇಯೋಕ್ಕೆ. ಅದು ಫುಲ್ ಸಾಫ್ಟಾಗಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಬೇಕು. ಅಂಥವ್ರಿಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಫುಲ್ ಟೊಮೆಟೊ ಎಲ್ಲ ಫುಲ್ ಸಾಫ್ಟಾಗಿ ಬೇಯಬೇಕು. ಅಂಥವ್ರಿಗೂ ಬೇಯಿಸ್ಕೊಂಡು ಆಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿನೆಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವೇನು ಈರುಳ್ಳಿ ಟೊಮೆಟೊನ ಬೇಯಿಸ್ಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುಕ್ ಆಗಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಹುಳಿ ಏನಿದೆಯಲ್ಲ ಅದೆಲ್ಲನೂ ಬೆಂಡೆಕಾಯಿಗೆ ಇಟ್ಕೊಬೇಕು, ಆಗ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಮಿಕ್ಸ್ ಆದರೆ. ನಾನೀಗ ಅದಕ್ಕೆ ಆವಾಗಲೇ ಈ ಪಲ್ಯಕ್ಕೆ ಮಾತ್ರನೇ ಹಾಕಿದ್ದೆ, ಈರುಳ್ಳಿ ಟೊಮೆಟೊ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರನೇ ಉಪ್ಪು ಹಾಕಿದ್ದೆ. ಈಗ ಬೆಂಡೆಕಾಯಿ ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು. ಆವಾಗಲೇ ನಾವು ಹಾಕಿರ್ತೀವಿ, ಇವಾಗ ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು. ತಿರುಗಿ ಉಪ್ಪು ಹಾಕ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಉಪ್ಪನ್ನ. ಹಾಗೆಯೇ ನಾನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ, ಮಸಾಲೆ ಪುಡಿ. ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಧನಿಯಾ ಪೌಡರು, ಅಂಗಡಿಯಿಂದ ತಂದಿರೋದಲ್ಲ, ಅದನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದು ಅಷ್ಟೇ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ ನಾವು ಮನೆಯಲ್ಲೇ ಎಲ್ಲ ಮಿಲ್ ಮಾಡಿಸ್ಕೊಂಡಿರೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಂಡಿರ್ತಾ ಇದ್ದೀನಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಬೋದು. ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಮಸಾಲೆ ನಾವೇನು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ. ಇಲ್ಲಾಂದರೆ ಒಂದೊಂದು ಸೈಡಲ್ಲೇ ಕೂತ್ಬಿಡುತ್ತೆ ಅದು, ಆವಾಗ ಚೆನ್ನಾಗಿರಲ್ಲ, ಅದೆಲ್ಲ ಹಸಿದಾಗೆ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ನೀರು ಹಾಕದೇ ಇರೋದ್ರಿಂದ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಇದು ಹಾಗೆ ಬಿಟ್ಟರೆ. ಅದಕ್ಕೋಸ್ಕರ ಅವಾಗವಾಗ ತೆಗೆದು ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ಫುಲ್ ತಳ ಹಿಡ್ಕೊಂಬಿಡುತ್ತೆ. ನಾವು ನೀರು ಏನು ಹಾಕದೇ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಕೊಂಡು ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾನು ಈಗಲೇ ಟೇಸ್ಟ್ ನೋಡ್ಕೊತಾ ಇದ್ದೀನಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಏನಾದರೂ ಕಮ್ಮಿ ಇದ್ದರೆ ಇವಾಗಲೇ ಹಾಕ್ಕೊಂಬಿಡ್ಬೋದು. ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಇದನ್ನು ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಕುಕ್ ಆಗಿರುತ್ತೆ ಅದು. ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು. ಇದು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ನಿಮಿಷ ಮುಚ್ಚಿಟ್ಬಿಟ್ಟು ಸ್ವಲ್ಪ ಅದು ಮಸಾಲೆ ಇಟ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಫ್ರೈ ರೆಡಿಯಾಗುತ್ತೆ. ಅದು ಬೆಂಡೆಕಾಯಿ ಫ್ರೈ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ಈಗ ಫ್ರೈ ಆಯಿತು. ಈಗ ನಾನು ರೊಟ್ಟಿ ತಟ್ಕೊಳ್ಳೋಣ ಅಂದ್ಬಿಟ್ಟು ಹೆಂಚನ್ನು ಕಾಯಕ್ಕಿಟ್ಟಿದ್ದೀನಿ. ಹೆಂಚು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡ್ರೆ ರೊಟ್ಟಿ ಎದ್ದು ಬರುತ್ತೆ ಕ್ಲೀನಾಗಿ ಅಂತ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಕ್ಲೀನಾಗಿ ರೊಟ್ಟಿ ಎದ್ದು ಬರುತ್ತೆ. ಅದೇನು ತಳೆ ಹಿಡಿಯೋದೇ ಇಲ್ಲ, ಅಷ್ಟು ಕ್ಲೀನಾಗಿ ಬರುತ್ತೆ ಹೆಂಚು. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಆರಾಮಾಗಿ ಮಾಡ್ಬೋದು ಈ ಥರ. ನನಗೆ ಈಸಿ ಅನಿಸುತ್ತೆ ಈ ಥರ ರೊಟ್ಟಿ ಮಾಡಿದರೆ. ಸೊ ಅದಕ್ಕೋಸ್ಕರ ನಾನು ಈ ಥರನೇ ರೊಟ್ಟಿ ಮಾಡೋದು. ಹಾಕ್ಕೊಂಡು ಚೆನ್ನಾಗೆಲ್ಲ ತಟ್ಕೊಂಡ್ಬಿಡ್ತೀನಿ ರೊಟ್ಟಿನ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ರೊಟ್ಟಿ ತಟ್ಕೊಬೋದು. ಎಷ್ಟು ದೊಡ್ಡದಾಗಿ ಬೇಕಾದ್ರೆ ತಟ್ಕೊಬೋದು, ಚೆನ್ನಾಗಿ ಬರುತ್ತೆ. ಒಂಚೂರು ತಳೆ ಹಿಡಿಯೋಲ್ಲ ಇದು, ಕ್ಲೀನಾಗಿ ಎದ್ದೊಡುತ್ತೆ ರೊಟ್ಟಿ. ಆದ್ದರಿಂದ ನೀವು ಎಷ್ಟು ಅಗಲ ಬೇಕಾದ್ರೂ ತಟ್ಕೊಬೋದು ರೊಟ್ಟಿನ. ನಾನು ಸ್ವಲ್ಪ ಚಿಕ್ಕದಾಗೆ ತಟ್ಕೊತೀನಿ ಫಸ್ಟ್ನೇ ರೊಟ್ಟಿ ಆಗಿರೋದ್ರಿಂದ. ಇನ್ನು ಫುಲ್ ಹೆಂಚು ತುಂಬಾ ತಟ್ಕೊಬೋದು, ಚೆನ್ನಾಗಿ ಬರುತ್ತೆ ರೊಟ್ಟಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಬೋದು. ರೊಟ್ಟಿ ಎಲ್ಲ ತಟ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅದು ಬೆಂದಾದಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಎದ್ದು ಬರ್ತಿದೆ ರೊಟ್ಟಿ. ಅದು ಒಂಚೂರು ಕಚ್ಕೊಳ್ಳೋದೇ ಇಲ್ಲ, ಅಷ್ಟು ಕ್ಲೀನಾಗಿ ಎದ್ದು ಬರುತ್ತೆ. ಮೇಲೆ ಈ ಥರ ನೀರು ಸವರಿದ್ರೆ ಅದೊಂಥರ ಬೂದುರೆಗೋ ಥರ ಆಗುತ್ತೆ, ವೈಟಿಗೆ ಆಗುತ್ತೆಲ್ಲ, ಅದು ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಸವರ್ಬಿಟ್ಟು ತಿರುವಿ ಹಾಕ್ಕೊಬೇಕು. ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಇವೆರಡೂ ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿನೂ ಅಷ್ಟೇ, ನೀರು ಸವರದೇ ಇದ್ದರೆ ಒಂಥರ ಬೆಳ್ಳಗೆ ಆಗುತ್ತೆ. ರಾಗಿ ರೊಟ್ಟಿನೂ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಸವರ್ಬಿಟ್ಟು ತಿರುವಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲ. ರಾಗಿ ರೊಟ್ಟಿ ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳ್ಳುತ್ತೆ, ಆದರೆ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ಕೂಲ್ ಬಗ್ಗೆ ಇವತ್ತೇನು ಹೇಳ್ಕೊಟ್ರು? ಏನ್ ಮಾಡ್ದ ಇವತ್ತು? ನನಗೆ ಫ್ರೂಟ್ಸ್ ಮಾಡ್ತೀರಾ? ಮಾಡ್ತಿರಲ್ಲ, ಸೂರ್ಯ ಗೊತ್ತು, ಮೇಲ್ ಬರೋ ಸೂರ್ಯ ಅಂತ. ಸರಿ ಇಡೀ ಅಪ್ಪಚ್ಚ. ನನ್ನ ಮಗಳು ಸ್ಕೂಲಿಂದ ಬರ್ತಿದ್ದಂಗೆ ಅವಳು ಏನೇನಾಗಿರುತ್ತೆ ಎಲ್ಲ ಅಪ್ಡೇಟ್ ಮಾಡಬೇಕು ಅವಳು. ಇವತ್ತು ಹೊಸ ಬುಕ್ ಕೊಟ್ಟಿದ್ದಾರಂತೆ, ಅದೇನೋ ಕೊಟ್ಟಿದ್ದಾರೆ ನನಗೆ, ಹೊಸ ಬುಕ್ಕು ನೋಡ್ಬಾ ಇಲ್ಲಿ ಅಂತ ತೋರಿಸ್ತಿದ್ಲು. ಅವಳು ಬರ್ತಿದ್ದಂಗೆ ಓಡ್ಬರ್ತಾಳೆ ಎಲ್ಲಿದ್ರೂ ಅಲ್ಲಿಗೆ. ಈಗ ರೊಟ್ಟಿ ಆಲ್ಮೋಸ್ಟ್ ಬೆಂದಿದೆ. ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ದರಿಂದ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು. ಎಣ್ಣೆ ಬೇಕು ಅಂದವರು ಈ ಟೈಮಲ್ಲಿ ಹಾಕ್ಕೊಬೋದು. ಎಣ್ಣೆನ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು. ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಯೂಶ್ವಲಾಗಿ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ತುಂಬ ಪೇಷನ್ಸ್ ಬೇಕು ಮಾಡೋದಕ್ಕೆ. ಪೇಷನ್ಸಿಂದ ಚೆನ್ನಾಗಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ. ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಕೊಬೇಕು. ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ, ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ.
ರೊಟ್ಟಿ ಹಾಕ್ಕೊಂಡು ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು, ಅದರಲ್ಲೂ ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ನಾನಿವತ್ತು ಬೆಂಡೆಕಾಯಿ ಇದ್ವು ಅನ್ನೋದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನು, ಸಖತ್ತಾಗಿರುತ್ತೆ. ಬೆಂಡೆಕಾಯಿ ವೇಸ್ಟ್ ಆಗಿಬಿಡುತ್ತೆ ಇತ್ತು ಮನೇಲಿ ಅಂದ್ಬಿಟ್ಟು ಅದನ್ನು ಮಾಡಿದೆ. ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹಾಕಿದ್ದೆ ವಾಶ್ಗೆ, ಹಾಗೆ ಒಣಗಾಕೋಣ ಅಂದ್ಬಿಟ್ಟು ಮೇಲೆ ಬಂದೆ. ನಾನು ಮೇಲೂ ಕೋತೀನಿ ಅಂದರೆ ಸಾಕು, ನನ್ನ ಮಗಳಂತೂ ನನ್ನ ಹಿಂದೆನೇ ಓಡಿ ಬರ್ತಿರ್ತಾಳೆ. ಯಾಕಂದರೆ ಮೇಯ್ನ್ ರೀಸನ್ ಅಂದರೆ ಅಲ್ಲಿ ಗಿಡಗಳಿರೋದ್ರಿಂದ, ಅಲ್ಲಿ ಗಿಡಗಳು ಹಾಕಿದೀವ, ಅದಕ್ಕೋಸ್ಕರ ಮೇಲೆ ಬರ್ತಾಳೆ. ಅಲ್ಲಿ ಪುದೀನ ಇದೆ, ದೊಡ್ಡ ಪತ್ರೆ ಮತ್ತು ಕರಿಬೇವು ಎಲ್ಲ ಹಾಕಿರೋದ್ರಿಂದ ಅವಳು ಅಲ್ಲಿ ತಿನ್ನೋದಕ್ಕೋಸ್ಕರನೇ ಮೇಲೆ ಬರ್ತಾಳೆ ಅವಳು. ಅದನ್ನು ನಾನಲ್ಲಿ ಬಟ್ಟೆ ಒಣಗಕ್ಕೋ ಗ್ಯಾಪಲ್ಲಿ ಅವಳು ಒಂದೆರಡು ಕಿತ್ಕೊಂಡು ತಿಂದಿರ್ತಾಳೆ. ಅಲ್ಲಿ ಕಿತ್ಕೊಳ್ಳೋದು, ವಾಶ್ ಮಾಡ್ಕೊಳ್ಳೋದು, ತಿನ್ನೋದು, ಅವಳದಿದೇ ಕೆಲಸ. ಅದಕ್ಕೋಸ್ಕರನೇ ಅವಳು ಮೇಲೆ ಬರೋದು. ಇಲ್ಲಾಂದರೆ ಅದರಲ್ಲಿ ಪಿಜನ್ಗೆ ಅಂದ್ಬಿಟ್ಟು ನೀರಿಟ್ಟಿರ್ತೀವಲ್ಲಿ, ಅಲ್ಲಿ ನೀರಲ್ಲಿ ಹೋಗಿ ಆಡಾಡೋದು, ಏನಾದರೂ ಒಂದು ತೀಟೆ ಮಾಡ್ತಾನೆ ಇರೋದೆ. ಸುಮ್ಮನೆ ಅಂತೂ ಇರಲ್ಲ, ಒಂದು ನಿಮಿಷ ಒಂತಾಗಿರಲ್ಲ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾಳೆ. ಊಟ ಆದಮೇಲೆ ವಾಕ್ ಮಾಡಿ ಅಂದರೆ ವಾಕ್ ಮಾಡಲ್ಲ ಅವಳು, ಕೂತಿರ್ತಾಳೆ. ಇವಾಗ ಬೇಡ ಕೂತ್ಕೋ ಅಂದಾಗ ವಾಕ್ ಮಾಡೋದು ಜಾಸ್ತಿ ಅವಳು. ನಾನು ಬಟ್ಟೆ ಒಣಗಾಕಕ್ಕೆ ಬರ್ತಿದ್ದಂಗೆ ಫಸ್ಟ್ ಕ್ಲಿಪ್ ತಂದು ಕೊಟ್ಬಿಡ್ತಾಳೆ, ತಗೋ ಮಮ್ಮಿ ಕ್ಲಿಪ್ಪು ಅಂತ. ಅವಳು ಕ್ಲಿಪ್ ತಂದು ಕೊಡೋದೊಂದು ಕೆಲಸ ಮಾಡಿಕೊಡ್ತಾಳೆ ಅಲ್ಲಿ. ನನ್ನ ಮಗಳಿರೋದ್ರಿಂದ ನನಗೆ ಬೇಜಾರಾಗಲ್ಲ. ಮೇಯ್ನು ಅವಳು ಒಂದು ನಿಮಿಷನೂ ಸುಮ್ಮನಿರಲ್ಲ, ಒಟ 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 ಅಂತ ಏನಾದರೂ ಮಾತಾಡ್ತಾನೇ ಇರ್ತಾಳೆ. ಅವಳ ಜೊತೆ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೋ ಅನಿಸುತ್ತೆ, ಅಷ್ಟು ಬೇಗ ಆಗೋಗ್ಬಿಡುತ್ತೆ ಟೈಮ್ ಎಲ್ಲ. ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಹಾಗೆ ಅವಕ್ಕೆಲ್ಲ ಕ್ಲಿಪ್ಗಳು ಹಾಕ್ತಾಯಿದ್ದೀನಿ. ನಾನು ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದೇ ಕ್ಲಿಪ್ಪು, ಸಿಂಗಲ್ ಕ್ಲಿಪ್ ಹಾಕೋಕ್ಕೆ ಹೋಗಲ್ಲ. 2ರಿಂದ 1 ಕ್ಲಿಪ್ಪು ಅಂದ್ಬಿಟ್ಟು ಆ ಥರ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಗಾಳಿ ಏನು ಅಷ್ಟಿಲ್ಲ, ಅದಕ್ಕೋಸ್ಕರ ನಾನು ಹಿಂಗೆ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಸ್ವಲ್ಪ ಜಾಸ್ತಿನೇ ಇದ್ವು ಬಟ್ಟೆಗಳೆಲ್ಲ ಒಣಗಾಕಿ ಆದಮೇಲೆ ಇನ್ನೂ ಅವಳು ಮಲಗಿಸ್ಬೇಕು ಕರ್ಕೊಂಡೋಗಿ. ಅವಳು ಆಲ್ರೆಡಿ 2:30 ಆಗಿದೆ, ಈಗ ಮಲಗಿಸ್ತೀನಿ. ಇವನ್ನೆಲ್ಲ ಗಿಡಗಳನ್ನ ಮಾವನೇ ಬೆಳೆಸಿರೋದು. ಪುದೀನ, ದೊಡ್ಡ ಪತ್ರೆ, ತುಳಸಿ ಅಂತೂ ಎಷ್ಟೊಂದು ಆಗಿಬಿಟ್ಟಿದೆ ಈಗಂತೂ. ಎಷ್ಟೊಂದು ಪಾಟಿಗೆ ಉಣಿದ್ದಾರೆ. ದಾಸವಾಳ, ಎಷ್ಟೊಂದು ಥರ ವೆರೈಟಿ ಗಿಡಗಳಿದೆ. ಮಲ್ಲಿಗೆ ಹೂವು ಮೊನ್ನೆ ಹೂವು ಬಿಟ್ಟು ಕಡೆ ಆಗಿತ್ತು, ಮತ್ತೆ ಎಲ್ಲ ಕಟ್ ಮಾಡಿ ಹಾಕಿದ್ರು. ಈಗ ಹೊಸ್ದಾಗಿ ತಿರುಗಿ ಮತ್ತೆ ಚಿಗುರು ಹೊಡೆದು ಹೂವು ಆಗ್ತಾ ಇದೆ. ಈಗ ಎಲ್ಲ ಹೂವು ಬಿಡ್ತಾ ಇದೆ ಮತ್ತೆ. ಹಾಗೆ ಇಲ್ಲಿ ಇನ್ಸುಲಿನ್ ಗಿಡ ಅನ್ನೋದಿತ್ತು, ನಾನು ಅದನ್ನು ತೋರಿಸೋದೆ ಮರ್ತುಬಿಟ್ಟೆ. ಅದನ್ನು ಮತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾರೆ. ಅದನ್ನು ಮತ್ತೆ ತಿನ್ನೋಕ್ಕಿಂತ ನನ್ನ ಮಗಳ ತಿನ್ನೋದೇ ಜಾಸ್ತಿ. ಮೇಲಕ್ಕೆ ಹೋದರೆ ಸಾಕು 3-4 ಎಲೆ ಕಿತ್ತಿರ್ತಾಳೆ. ಅದು ದೊಡ್ಡ ಎಲೆ ಇದೆ, ಅದನ್ನು ಇವಳೇ ಕಿತ್ತು ಖಾಲಿ ಮಾಡೋಕ್ಕಿರ್ತಾಳೆ. ಅದು ಸ್ವಲ್ಪ ಉಳ್ಳುಳ್ಳಿಗಿರುತ್ತೆ. ಅವಾಗ ಹುಳಿ ಸೊಪ್ಪು ಅಂತ ಬರೋದಲ್ಲ, ಆ ಥರ ಇದೆ. ಆ ಥರ ಒಂಥರ ಉಳ್ಳುಳ್ಳಿಗೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಇವಳು ಚೆನ್ನಾಗಿ ತಿಂತಾಳೆ ಅದನ್ನು. ಮೇಲಿಂದ ಬಂದು ಈಗ ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಮಲಗಿಸ್ತೀನಿ ಅವಳನ್ನ. ಆಮೇಲೆ ಸೊರೋಗುತ್ತೆ, ಎಲ್ಲ ಕೆಲಸ ಎಲ್ಲ ಮುಗಿಯುತ್ತೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ಮುಗಿಸ್ಬಿಟ್ಟು ಕೆಲಸನ ಅವಳು ಮಲಗಿಸ್ತೀನಿ. ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ ಮಲ್ಕೊಳ್ಳೋಕ್ಕೆ. ಒಬ್ಬೊಬ್ಬರು ಅಂದ್ಕೊತಾರೆ, ಇವ್ರು ಸಿಟಿಯಲ್ಲಿದ್ದಾರೆ, ಏನು ಕೆಲಸ ಇರುತ್ತೆ, ಇನ್ನೇನು ಮಾಡೋದು, ಉಣ್ಣೋದು, ಮಲ್ಕೊಳ್ಳೋದೇ ಕೆಲಸ ಅಂತ ಅಂದ್ಕೊತಾರೆ. ಆದರೆ ಸಿಟಿಯಲ್ಲಿರೋರಿಗೆ ಗೊತ್ತಿರುತ್ತೆ ಏನು ಕೆಲಸ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ ಅಂತ. ಅದರಲ್ಲೂ ಮಕ್ಕಳಿದ್ರಂತೂ ಮುಗ್ದೇ ಹೋಗುತ್ತೆ. ಅವ್ರು ನೋಡ್ಕೊಳ್ಳೋದು, ಅವ್ರು ತಿನ್ನಿಸೋದು, ಉಣ್ಸೋದು, ಮಲಗಿಸೋದು, ಸ್ನಾನ ಮಾಡಿಸೋದು, ಇದೇ ಆಗೋಗ್ಬಿಡುತ್ತೆ ಟೈಮು. ಅದರಲ್ಲಿ ಅರ್ಧ ದಿನ ಇದಕ್ಕೆ ಬೇಕಾಗುತ್ತೆ. ಆದರೆ ಗೊತ್ತಾಗಲ್ಲ ಜನಕ್ಕೆ ಏನು ಕೆಲಸ ಇರುತ್ತೆ ಇವರಿಗೆ ಅಂತ ಅಂದ್ಕೊತಾರೆ. ಮಧ್ಯಾಹ್ನ ನಾನು ಹಾಗೆ ಕಂಟಿನ್ಯೂ ಮಾಡಲಿಲ್ಲ ಬ್ಲಾಗ್ನ. ಹಾಗೆ ಅವಳು ಮಲಗಿಸ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು. ಈಗ ಸಂಜೆ ಆಗಿದೆ. ನಾನು ಹಾರಾಕಿದ್ನಲ್ಲ ಬಟ್ಟೆಗಳನ್ನೆಲ್ಲ, ಅವನ್ನೆಲ್ಲ ಎತ್ಕೊಂಬಂದು ಈಗ ಮಡಿಚಿಡ್ತಾಯಿದ್ದೀನಿ. ನನಗೆ ಅದೊಂದು ಅಭ್ಯಾಸ, ಎತ್ಕೊಂಬರ್ತಿದ್ದಂಗೆ ಮಚ್ಚಿಟ್ಬಿಡ್ಬೇಕು ಬಟ್ಟೆಗಳನ್ನೆಲ್ಲ. ನನಗೆ ಅಲ್ಲಲ್ಲೇ ಇಡಲ್ಲ, ಒಂಥರ ಸುಕ್ಕಾಗ್ಬಿಡುತ್ತೆ ಬಟ್ಟೆ ಎಲ್ಲ. ಐರನ್ ಮಾಡೋವೇನೇನೋ ಇದ್ದರೂ ಒಂದು ಸೈಡ್ಗೆ ಹಾಕ್ಕೊಂಬಿಟ್ಟು ಇನ್ನು ಮಿಕ್ದವ್ನು ಡೈಲಿ ಯೂಸ್ ಮಾಡೋವನ್ನೆಲ್ಲ ಮಡಿಚಿಟ್ಬಿಡ್ತೀನಿ.
ಅದನ್ನೆಲ್ಲ ಮಡಚಿ ಎತ್ತಿಟ್ಟ ಮೇಲೇ ನಾನು ಬೇರೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದು. ಮಡಚಿ ಎತ್ತಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊತೀನಿ. ಮಳೆ ಬರೋ ಥರನೇ ಇರಲಿಲ್ಲ, ಮೋಡ ಸಡನ್ನಾಗಿ ಮೋಡ ಹೋಗ್ಕೊಂಡು ಒಂದೇ ಸರಿ ಜೋರಾಗಿ ಮಳೆ ಬಂತು. ಸಖತ್ತು ಬಿಸಿಲಿತ್ತು ಬೆಳಗ್ಗೆಯಿಂದ ಅಂತೂ. ಸಡನ್ನಾಗಿ ಮಳೆ ಬಂತು. ಎಷ್ಟು ಜೋರಾಗಿ ಬಂತು ಅಂದರೆ ಮಳೆ ಒಂದೇ ಸರಿ ಬಂದುಬಿಡ್ತು. ಚೆನ್ನಾಗಿ ಹೋಯ್ತು ಮಳೆ ಅಂತೂ ಸಂಜೆ. ಈಗ ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ. ಅವಳಿಗೆ ಸ್ಯಾಟರ್ಡೆ ಆಗಿರೋದ್ರಿಂದ ನಾಳೆ ಇನ್ನೇನು ಸ್ನಾನ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಇವತ್ತು ಫ್ರೈಡೇ ಎಣ್ಣೆ ಹಚ್ಬಿಡೋಣ ಚೆನ್ನಾಗಿ ಅಂದ್ಬಿಟ್ಟು ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ. ಅವಳಿಗೂ ನಾವು ಯೂಶ್ವಲಾಗಿ ಹರಳೆಣ್ಣೆನೇ ಹಚ್ಚೋದು. ನನ್ನ ಮಗನಿಂದನೂ ಹರಳೆಣ್ಣೆನೇ ಹಚ್ಕೊಂಬಂದಿರೋದೊಳಗೆ ಅದನ್ನು ಚೆನ್ನಾಗಿ ರೂಢಿ ಮಾಡಿಬಿಟ್ಟಿದ್ದೀವಿ. ಅವಳು ಹೀಟ್ ಬಾಡಿ ಆಗಿರೋದ್ರಿಂದ ಹರಳೆಣ್ಣೆನೇ ಹಚ್ಚೋದು ನಾವು. ಹರಳೆಣ್ಣೆಗೆ ನಾನು ಮೆಂತ್ಯ ಮತ್ತು ಕರಿಬೇವು ಹಾಕ್ಬಿಟ್ಟು ಕಾಯಿಸ್ಕೊತೀನಿ ಚೆನ್ನಾಗಿ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಹೇಳ್ತಿದ್ದೆ. ನನ್ನ ಮಗಳು ಹೆಂಗೋ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಗಲಾಟೆ ಮಾಡಲ್ಲ, ಆರಾಮಾಗಿ ಹಚ್ಚಿಸ್ಕೊಂತಾಳೆ ಎಣ್ಣೆನ. ನಿಮಗೆ ನಿಮ್ಮ ಮಾಮ ಹೇಳಿರೋದು ಎಣ್ಣೆ ಹಚ್ಕೊಂಡು ಬನ್ನಿ ಅಂತ ಹೇಳಿಲ್ಲ ಅವತ್ತು ಮೀಟಿಂಗಲ್ಲಿ. ನೀನು ಕೇಳಿಸ್ಕೊಂಡಿಲ್ಲ? ಇದು ನಾಳೆ ಹಾಲಿಡೇ ಅಮ್ಮ, ಸ್ಯಾಟರ್ಡೇ ಸ್ಕೂಲು ಇಲ್ಲ ನಾಳೆ. ಎಣ್ಣೆ ಹಚ್ಕೊಳ್ಳೋ ಅಷ್ಟರಲ್ಲೇ ಅದು ಎಷ್ಟು ಕ್ವಶನ್ ಕೇಳಿಬಿಡ್ತಾಳ. ಸುಮ್ಮನೆ ಅಂತೂ ಇರಲ್ಲ, ಒಟ 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 ಅಂತ ಮಾತಾಡ್ತಾನೆ ಇರ್ತಾಳೆ, ಒಂದು ನಿಮಿಷ ಗ್ಯಾಪ್ ಕೊಡ್ದಂಗೆ. ಎಣ್ಣೆ ಎಲ್ಲ ಹಚ್ಬಿಟ್ಟು ಹಾಗೆ ನಾನು ತಲೆ ಬಾಚ್ಬಿಡ್ತೀನಿ ಅವಳಿಗೆ. ಇಲ್ಲಾಂದರೆ ತಿರುಗಿ ಅವಳು ಇನ್ನೊಂದು ಸರಿ ಕರ್ಕೊಂಡು ಕೂರಿಸ್ಕೊಂಡು ತಲೆ ಬಾಚೋ ಅಷ್ಟರಲ್ಲಿ ನಮಗೆ ಸಾಕಾಗ್ಬಿಡುತ್ತೆ. ಅದಕ್ಕೆ ಅವಳಿಗೆ ಒಂದೇ ಸರಿ ಡೈರೆಕ್ಟಾಗಿ ಎಣ್ಣೆ ಎಲ್ಲ ಹಚ್ಬಿಟ್ಟು ತಲೆ ಬಾಚ್ಬಿಟ್ಟು ಬಿಟ್ಬಿಡ್ತೀನಿ. ಆರಾಮಾಗಿ ಆಟ್ಕೊಂಡಿರ್ತಾಳೆ ಆಮೇಲೆ. ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ಹಾಗೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ನಾನು ಸಹ ಹಳ್ಳೆಣ್ಣೆನೇ ಹಚ್ಚೋದು. ನಾನು ಬೇರೆ ಇನ್ನೇನು ಕೊಬ್ಬರಿ ಎಣ್ಣೆ ಆ ಥರ ಎಲ್ಲ ಏನೂ ಹಚ್ಚಲ್ಲ, ಮಿಕ್ಸ್ ಮಾಡಲ್ಲ. ನಾನು ಹಳ್ಳೆಣ್ಣೆ ಒಂದೇ ಹಚ್ಚೋದು. ಕೆಲವೊಬ್ಬೊಬ್ಬರು ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊತಾರೆ. ನನಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ. ನಾನು ಹಳ್ಳೆಣ್ಣೆ ಮಾತ್ರನೇ ಹಚ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಮೆಂತ್ಯ ಕರಿಬೇವು ಹಾಕ್ಬಿಟ್ಟು ಹಚ್ಕೊಳ್ಳೋದು. ಮೆಂತ್ಯ ಕರಿಬೇವು ಹಾಕೋದ್ರಿಂದ ಕೂದಲು ಸಾಫ್ಟು ಚೆನ್ನಾಗಾಗುತ್ತೆ. ಕರಿಬೇವು ಹಾಕೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ತಂಪು ಸಹ ಮೆಂತ್ಯ ಹಾಕೋದ್ರಿಂದ ಇನ್ನೂ ತಂಪಾಗುತ್ತೆ. ಹಳ್ಳೆಣ್ಣೆನೇ ತಂಪು, ಅದರಲ್ಲಿ ಇನ್ನೂ ಮೆಂತ್ಯ ಹಾಕೋದ್ರಿಂದ ಇನ್ನೂ ತಂಪಾಗುತ್ತೆ. ಹೀಟ್ ಬಾಡಿ ಆಗಿರೋರಿಗೆ ತುಂಬ ಹೆಲ್ಪ್ ಆಗುತ್ತಿದ್ದು ಮೆಂತ್ಯ ಮತ್ತು ಕರಿಬೇವು ಹಾಕೋದ್ರಿಂದ. ನಾನು ಯೂಶ್ವಲಾಗಿ ಇದೇ ರೀತಿಯೇ ಕಾಯಿಸ್ಕೊಳ್ಳೋದು. ಯಾವಾಗಲೂ ಎಣ್ಣೆನ ಇದೇ ರೀತಿ ಕಾಯಿಸ್ಕೊಂಡೆ ಹಚ್ಕೊಳ್ಳೋದು. ಮತ್ತು ನಾನು ಯಾವ ಎಣ್ಣೆನೂ ಹಚ್ಚಲ್ಲ. ಒಬ್ಬೊಬ್ಬರು ಬುಲ್ಡಿಗೆ ಒಂದು ಬೇರೆದು ಹಚ್ತಾರೆ, ಕೂದಲಿ ಬೇರೆ ಹಚ್ತಾರೆ, ಕೊಬ್ಬರಿ ಎಣ್ಣೆ ಅಂಟಂಟು ಬರುತ್ತೆ ಅಂದ್ಬಿಟ್ಟು. ಅದು ಬಿಸಿ ಮೇಲೆ ಹಚ್ಕೊಂಡ್ರೆ ಏನು ಅಂಟಂಟು ಅನಿಸಲ್ಲ. ಬಿಸಿ ಇದ್ದಾಗಲೇ ಹಚ್ಕೊಂಬಿಡ್ಬೇಕು. ಅಂದರೆ ನಾನು ಎಣ್ಣೆ ಹಚ್ಕೊಳ್ಳೋವಾಗ ನಾನು ಬುರುಡೆಗೆ ಹಚ್ಕೊಳ್ಳೋದು ಎಣ್ಣೆನ ಜಾಸ್ತಿ. ನಾನು ಕೂದಲಿಗೆಲ್ಲ ಏನು ಜಾಸ್ತಿ ಎಣ್ಣೆ ಹಚ್ಚಕ್ಕೆ ಹೋಗಲ್ಲ. ನಾನು ಓಪನ್ ಮಾಡಿಕೊಂಡು ಬುರುಡೆಗೆ ಮಾತ್ರ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡ್ತೀನಿ. ಬುರುಡೆಗೆ ಅಪ್ಲೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ರೂಟ್ ಬೆಳೆಯುತ್ತದು. ನಮ್ಗೆ ಕೂದಲು ಸ್ಟ್ರಾಂಗ್ ಆಗುತ್ತೆ ಹಳ್ಳೆಣ್ಣೆಯಿಂದ. ಅದಕ್ಕೋಸ್ಕರ ಚೆನ್ನಾಗಿ ರೂಟ್ಗೆ ಅಪ್ಲೈ ಮಾಡ್ಕೊತೀನಿ. ರೂಟ್ಗೆ ಅಪ್ಲೈ ಮಾಡೋದ್ರಿಂದನೇ ಕೂದಲಿಗೆಲ್ಲ ಅದೇ ಇಟ್ಕೊಳ್ಳುತ್ತೆ ಎಣ್ಣೆ, ಅದೇ ಸಾಕಾಗುತ್ತೆ. ಮತ್ತೆ ಏನು ಎಣ್ಣೆ ಹಚ್ಚೋ ಅವಶ್ಯಕತೆ ಇರಲ್ಲ ಮೇಲೆಗೆ ಬುರುಡೆಗೆಲ್ಲ ಕೂದಲಿಗೆ. ನಾನು ಕೆಳಗಡೆ ಕೂದಲಿಗೆ ಮಾತ್ರ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಸುಮ್ಮನೆ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ. ಹಾಗೆಯೇ ಎಣ್ಣೆ ಹಚ್ಕೊಂಡಿದ್ದಾದ್ಮೇಲೆ ಜಡೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಯೂಶ್ವಲಾಗಿ ಸ್ವಲ್ಪ ಹೊತ್ತು ಗಂಟೆ ಹಾಕ್ಬಿಟ್ಬಿಡ್ತೀನಿ ಬುಳ್ಳೆಗೆಲ್ಲ ಇಟ್ಕೊಂಡ್ಲಿ ಅಂದ್ಬಿಟ್ಟು. ಇವತ್ತು ಹಾಗೆಯೇ ಜಡೆ ಎಣ್ಕೊಂಡ್ಬಿಟ್ಟೆ. ಎಷ್ಟೇ ಕ್ವಶನ್ ಕೇಳೋದೊಳಗೆ. ಯಾರು ಹೇಳಮ್ಮ? ಯಾರದು? ಸಿರಿ.
ಬೀಳ್ತೀಯಾ? How are you? I'm fine, thanks. How are you? How are you today? How are you today? Not bad at all. Thanks for asking. ಹಾಗೆ ಈ ಬ್ಲಾಗ್ನ ನಾನು ನೆಕ್ಸ್ಟ್ ಡೇ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಹಾಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಸಂಜೆ ಟೆಂಪಲಿಗೆ ಬಂದ್ವಿ, ಶನಿವಾರ ಇರೋದ್ರಿಂದ ಆಂಜನೇಯನ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಇವತ್ತು ಸೀತಾರಾಮ ಕಲ್ಯಾಣ ನಡೀತಾ ಇದೆ. ನಂಗೆ ಗೊತ್ತಿರಲಿಲ್ಲ ಇವತ್ತು ಸೀತಾರಾಮ ಕಲ್ಯಾಣ ಇದೆ ಅಂದ್ಬಿಟ್ಟು. ಸ್ವಲ್ಪ ಲೇಟ್ ಆಯಿತು ಬರೋದು. ಬಂದರೆ ಇಲ್ಲಿ ಸೀತಾರಾಮ ಕಲ್ಯಾಣ ನಡೀತಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಕೂತಿದ್ರು ಜನ ಅಂತೂ ಫುಲ್ ತುಂಬಿಕೊಂಡಿದ್ರು. दीर्घमायुष्टान्ते पुष्टे शास्त्रो नीलहके ओम पुण्यं वद्दानं भद्रावत्तगासनागात्पदानं जारो अभ्येते वद्दार सुतके निर्वर्णै अववद्दार अववद्ये सुतके भवत् श्रीदेवं दामहेत्वान् ओम अववादे सुतके भवति देवं दामहेत्वान्. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.